ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಚಾನೆಲ್ ಮಾನಿಟೈಸೇಷನ್ ಆಯಿತು, ಗ್ರೋ ಆಗ್ತಾ ಇದೆ ಅಂತಂದರೆ ಭಾಳಷ್ಟು ಫೀಚರ್ಸ್ ಸಿಗ್ತಾ ಇರುತ್ತೆ. ಸೂಪರ್ ಥ್ಯಾಂಕ್ಸ್, ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್, ಮರ್ಚೆಂಡೈಸ್ ಮತ್ತು ವೀಡಿಯೋಸ್ ಮೇಲೆ ಆ್ಯಡ್ಸ್ ಬರ್ತಾ ಇರುತ್ತೆ. ಆ್ಯಡ್ಸ್ ಬಂದಲ್ಲಿ ಅದರಿಂದ ರೆವೆನ್ಯೂ ಬರ್ತಾ ಇರುತ್ತೆ, ಅರ್ನಿಂಗ್ಸ್ ಆಗ್ತಾ ಇರುತ್ತೆ ನಮ್ಮ ಚಾನಲ್ಗೆ. ಮತ್ತು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರು ಅಂದರೆ ಬೇರೆ ಬೇರೆ ಫೀಚರ್ಸ್ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಲೈವ್ನ ಮಾಡ್ಬೋದು ನಮ್ಮ ಆಡಿಯನ್ಸ್ ಜೊತೆ, ಇಷ್ಟೆಲ್ಲ ಸಿಗ್ತಾ ಇರುತ್ತೆ. ಈಗ ನನಗೆ ಇನ್ನೂ ಒಂದು ಹೊಸ ಫೀಚರ್ ಸಿಕ್ಕಿದೆ ಫ್ರೆಂಡ್ಸ್. ಇದು ಫಸ್ಟ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರೆ ಅಷ್ಟೇ ಸಿಗ್ತಾ ಇತ್ತು. ಈಗ ನನಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಸಿಕ್ಕಿದೆ. ಇದು ಏನು ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ 2726 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದರೂ ಕೂಡ ಈ ಒಂದು ಫೀಚರ್ ನನಗೆ ಸಿಕ್ಕಿದೆ. ಮತ್ತು ಬೇರೆ ಬೇರೆ ಫೀಚರ್ಸು ಸಿಗ್ತಾ ಇರುತ್ತೆ. ಜಾಯಿನ್ ಬಟನ್ನು ಸಿಕ್ಕಿದೆ ನನಗೀಗ. ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಸಿಗ್ತಾ ಇದೆ. ಮೊದಲು ಜಾಸ್ತಿ ಸಬ್ಸ್ಕ್ರೈಬರ್ಸ್ 10,000 to 20,000 ಈ ಥರ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಿಗ್ತಾಯಿತ್ತು. ಈಗ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಇಂಥ ಫೀಚರ್ ಸಿಗ್ತಾ ಇದೆ. ಈಗ ಸಿಕ್ಕಿರೋ ಫೀಚರ್ ಯಾವುದು ಅಂತಂದರೆ, ನೀವು ತಮ್ಮನೇಲಿ ನೋಡಿದರೆ ಗೊತ್ತಿರುತ್ತೆ. ಈ ಒಂದು ಫೀಚರ್ ಹೆಸರು ಮ್ಯಾಚ್ ಟೂಲ್ ಅಂತೇಳಿ, ಕಾಪಿರೈಟ್ ಮ್ಯಾಚ್ ಟೂಲ್. ನಿಮಗೆ ತೋರಿಸ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕಾಪಿರೈಟ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಿದ್ರೆ ಮ್ಯಾಚಸ್ ಅಂತೇಳಿ ಇದು ಮ್ಯಾಚ್ ಟೂಲ್ ಇದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಕಂಟೆಂಟ್, ನಮ್ಮ ಚಾನಲ್ನಲ್ಲಿರೋ ವೀಡಿಯೋಸ್ನ ಯಾರಾದರೂ ಯೂಸ್ ಮಾಡಿದರೆ, ಬೇರೆ ಚಾನಲ್ ಅವರು ಯೂಸ್ ಮಾಡಿದರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ಒಂದು ವೀಡಿಯೋನ, ನಿಮ್ಮ ವೀಡಿಯೋನ ಬೇರೆ ಅವರು ವೀಡಿಯೋದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಮತ್ತು ಎಷ್ಟು % ಯೂಸ್ ಮಾಡಿದ್ದಾರೆ ಅಂತ ಕೂಡ ಅಲ್ಲಿ ತೋರಿಸುತ್ತೆ. ಅಂದರೆ ನಿಮ್ಮ ವೀಡಿಯೋನ 100% ಯೂಸ್ ಮಾಡಿದ್ದಾರೆ, ಸ್ವಲ್ಪ ಯೂಸ್ ಮಾಡಿದ್ದಾರೆ, ಅದೆಲ್ಲ ತೋರಿಸುತ್ತೆ ಫ್ರೆಂಡ್ಸ್. ಮತ್ತು ನಿಮಗೆ ಗೊತ್ತಿರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ ಬೇರೆ ಚಾನಲ್ನವರು. ನೀವು ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂತಂದರೆ, ಇದೇ ಮೆಥಡಿಂದನೇ ಕೊಡ್ತಾರೆ. ಈಗ ನೀವು ಅವ್ರ ಕಂಟೆಂಟ್ನ ಯೂಸ್ ಮಾಡಿದ್ರಿ ಅಂತಂದರೆ ಅವರಿಗೆ ಇದು ಮ್ಯಾಚ್ ಆಗುತ್ತೆ, ಈ ವಿಡಿಯೋ ನಿಮ್ಗೆ ಯೂಸ್ ಮಾಡಿದ್ದಾರೆ, ಮ್ಯಾಚ್ ಆಗಿದೆ ಅಂತೇಳಿ ತೋರಿಸುತ್ತೆ. ಆವಾಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು ಅವರು. ಈಗ ನನ್ನ ಚಾನಲಲ್ಲಿ ಯಾರಾದರೂ ನನ್ನ ವೀಡಿಯೋಸ್ ಯೂಸ್ ಮಾಡಿದರೆ ನಾನು ಅವ್ರಿಗೆ ಕೊಡ್ಬೋದು, ಕೊಡದೇ ಇರ್ಬೋದು. ನನ್ನ ಕಂಟೆಂಟ್ ಪರ್ಟಿಕ್ಯುಲರ್ ಆಗಿ ನನ್ನ ಕಂಟೆಂಟ್ ಒಳ್ಳೆಯದಕ್ಕೆ ಯೂಸ್ ಮಾಡಿದರೆ ನಾನು ಯಾರಿಗೂ ಕಾಪಿರೈಟ್ ಸ್ಟ್ರೈಕ್ ಕೊಡಲ್ಲ ಫ್ರೆಂಡ್ಸ್. ಆದರೆ ಕೆಟ್ಟದಾಗಿ ಯೂಸ್ ಮಾಡಿದರೆ ಖಂಡಿತ ಕೊಡ್ತೀನಿ. ರೋಸ್ಟ್ ಆ ಥರ ಏನಾದರೂ ಮಾಡಿದರೆ ನಾನು ಖಂಡಿತ ಕೊಡ್ತೀನಿ. ಒಳ್ಳೆಯದಕ್ಕೆ ಯೂಸ್ ಮಾಡಲಿ, ನಾನು ಏನೂ ಪ್ರಾಬ್ಲಮ್ ಇಲ್ಲ, ನನ್ನ ಕಂಟೆಂಟ್ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದರೆ ಕೆಟ್ಟದಕ್ಕೆ ಯೂಸ್ ಮಾಡಿದರೆ ಖಂಡಿತ ಕೊಡ್ತೀನಿ. ಈಗ ನಮ್ಮ ಕೈಯಲ್ಲಿರುತ್ತೆ ಈಗ ಕಾಪಿರೈಟ್ ಸ್ಟ್ರೈಕ್ ಕೊಡೋದು. ಅದಕ್ಕೋಸ್ಕರ ನೀವು ನನ್ನ ವೀಡಿಯೋಸ್ ಯೂಸ್ ಮಾಡ್ತೀನಿ ಅಂತಂದರೆ ಮಾಡ್ಕೊಳ್ಳಿ, ಆದರೆ ಕೆಟ್ಟದಕ್ಕೆ ಯೂಸ್ ಮಾಡ್ಕೋಬೇಡಿ. ಈಗ ಕಾಪಿರೈಟ್ ಮ್ಯಾಚ್ ಟೂಲ್ನ ಹೇಗೆ ಎನೇಬಲ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ತೀನಿ. ಈ ಥರ ಓಪನ್ ಮಾಡಬೇಕು. ಫಸ್ಟ್ ಇಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಚಾನಲ್ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಕಾಪಿರೈಟ್ ಇದು ಒಂದು ಟ್ಯಾಬ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ ಬಂದಾದಮೇಲೆ ಇಲ್ಲಿ ಮ್ಯಾಚಸ್ ಅಂತಿದೆ. ಈಗ ವ್ಯೂ ಗೈಡ್ಲೈನ್ಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲೆಲ್ಲ ಗೈಡ್ಲೈನ್ಸ್ ಇರುತ್ತೆ. ಇದರಿಂದ ಏನು ಯೂಸ್ ಆಗುತ್ತೆ ನಮಗೆ ಅಂತೇಳಿ ಇಲ್ಲಿ ಬರೆದಿದೆ. ಮತ್ತು ಇದನ್ನು ಮಿಸ್ಯೂಸ್ ಮಾಡಬೇಡಿ, ಮಿಸ್ಯೂಸ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇದೆಲ್ಲ ಕೊಟ್ಟಿದ್ದಾರೆ. ಇದನ್ನು ನೀವು ಓದ್ಕೋಬೋದು. ಓದ್ಕೊಂಡಾದ್ಮೇಲೆ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ನೋಡೋಣ ಇಲ್ಲಿ ಏನು ಬರ್ತಾ ಇದೆ. ನೈಸ್ ವರ್ಕ್, ಯು ಹ್ಯಾವ್ ಆಲ್ ಕಾಟ್ ಅಪ್, ಹಿಯರ್ ಈಸ್ ವೇರ್ ಯು ವಿಲ್ ಫೈಂಡ್ ವೀಡಿಯೋಸ್ ದಟ್ ಮ್ಯಾಚ್ ಯುವರ್ಸ್, ಫಾರ್ ನೌ ದೇರ್ ಈಸ್ ನಥಿಂಗ್ ನ್ಯೂ ಅಂತಿದೆ. ಅಂದರೆ ಈಗ ಇನ್ನೂ ಯಾರೂ ನನ್ನ ವೀಡಿಯೋನ ಯೂಸ್ ಮಾಡಿಲ್ಲ ಅಂಥೇಳಿ ಇಲ್ಲಿ ತೋರಿಸ್ತಾ ಇದೆ. ಇಷ್ಟೇ ಫ್ರೆಂಡ್ಸ್ ಎನೇಬಲ್ ಮಾಡೋದು. ಈಗ ನಂದಿನ್ನೂ ಚಿಕ್ಕ ಚಾನಲ್ ಇದೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ, ನಾನು ಜಾಸ್ತಿ ಗ್ರೋ ಆಗಿಲ್ಲ, ಇನ್ನೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಅದಕ್ಕಾಗಿ ಇನ್ನೂ ಜಾಸ್ತಿ ಯಾರೂ ಯೂಸ್ ಮಾಡಲ್ಲ ನನ್ನ ವೀಡಿಯೋಸ್. ಬೇರೆಯವ್ರು ಯಾವಾಗ ನನ್ನ ಚಾನಲ್ ಗ್ರೋ ಆಗುತ್ತೆ ಅವಾಗ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಅವಾಗ ನಾನು ಒಳ್ಳೆ ಕಂಟೆಂಟ್ ಇದ್ದರೆ ಕಾಪಿರೈಟ್ ಕೊಡಲ್ಲ, ಒಂದು ವೇಳೆ ಕೆಟ್ಟ ಕಂಟೆಂಟ್ ಇತ್ತಂದರೆ ಕಾಪಿರೈಟ್ ಕೊಡೋ ಚಾನ್ಸಸ್ ಇರುತ್ತೆ. ಈ ಥರ ನಾವು ಕಾಪಿರೈಟ್ ಟೂಲ್ನ ಯೂಸ್ ಮಾಡ್ಬೋದು. ಮತ್ತು ಮುಂದೆ ತೋರಿಸ್ತೀನಿ, ವೀಡಿಯೋ ಮಾಡ್ತೀನಿ ಯಾವ ಥರ ಕಾಪಿರೈಟ್ ಸ್ಟ್ರೈಕ್ನ ಬೇರೆಯವರಿಗೆ ಕೊಡೋದು ಯಾವ ಥರ ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.